पश्चेदसां भर्ता लोकानां प्रलयोदय स्थितिविभश्चानेकधाय श्रुतौ वाचं न सदधात्वनेककिरणस्त्रैलोक्यदीपो रविः तपस्वाध्याय शुश्रूषा कृष्णभोजारदं मुनिं विश्वेशमिट्टदं वन्दे परिव्राट् चक्रवर्तिनम् ಸರಿ ಮೊನ್ನೆ ಯಾವುದು ಪಾಠ ಆಗಿದೆ ಇದೆ ಅಲ್ವಾ? 3 ಶ್ಲೋಕ 3 ಶ್ಲೋಕ 3 ಶ್ಲೋಕ 3 ಸರಿ 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 ಶ್ಲೋಕ 3 ಅಲ್ವಾ? ಲಗ್ನಾಂಶಕಾತ್ ಗ್ರಹ ಯೋಗೆ ಕ್ಷಣ ಅಥವಾ 3 ಆಗಿದೆ ಅಲ್ಲ ನಿಮ್ಗೆ? ಅದಾಗಿದೆ ಸರಿ. ಲಗ್ನಾಂಶಕಾತ್ ಗ್ರಹ ಯೋಗೆ ಕ್ಷಣ ಅಥವಾ ಲಗ್ನಾಂಶಕಾತ್ ಗ್ರಹ ಯೋಗೆ ಕ್ಷಣ ಅಥವಾ ಲಗ್ನಾಂಶಕಾತ್ ಗ್ರಹ ಯೋಗೆ ಕ್ಷಣ ಅಥವಾ ವರ್ಣಾನ್ ವದೇತ್ ಫಲಯುಕ್ತೈರ್ವಿಯೋನೌ ವರ್ಣಾನ್ ವದೇತ್ ಫಲಯುಕ್ತೈರ್ವಿಯೋನೌ ವರ್ಣಾನ್ ವದೇತ್ ಫಲಯುಕ್ತೈರ್ವಿಯೋನೌ ದೃಷ್ಟ್ಯಾ ಸಮಾನಾಂ ಪ್ರವದೇಚ್ಚ ಸಂಖ್ಯಾಂ ದೃಷ್ಟ್ಯಾ ಸಮಾನಾಂ ಪ್ರವದೇಚ್ಚ ಸಂಖ್ಯಾಂ ದೃಷ್ಟ್ಯಾ ಸಮಾನಾಂ ಪ್ರವದೇಚ್ಚ ಸಂಖ್ಯಾಂ ರೇಖಾಂ ವದೇ ಸ್ಮರ ಸಂಸ್ಥೈಶ್ಚ ಪೃಷ್ಠೇ ರೇಖಾಂ ವದೇ ಸ್ಮರ ಸಂಸ್ಥೈಶ್ಚ ಪೃಷ್ಠೇ ರೇಖಾಂ ವದೇ ಸ್ಮರ ಸಂಸ್ಥೈಶ್ಚ ಪೃಷ್ಠೇ. ಇದರ ಪದಚ್ಛೇದ ಶ್ಲೋಕ ಲಗ್ನಾಂಶಕಾತ್ ಗ್ರಹ ಯೋಗೇಕ್ಷಣಾತ್ ವಾ ವರ್ಣಾನ್ ವದೇತ್ ಫಲಯುಕ್ತೈಃ ವಿಯೋನೌ ದೃಷ್ಟ್ಯಾ ಸಮಾನಾಂ ಪ್ರವದೇತ್ ಸಮಾನಾಂ ಪ್ರವದೇತ್ ಚ ಸಂಖ್ಯಾಂ ರೇಖಾಂ ವದೇತ್ ಸ್ಮರ ಸಂಸ್ಥೈಃ ಚ ಪೃಷ್ಠೇ ಎಂಬುದಾಗಿ ಇದರ ಪದಚ್ಛೇದ. ಇದರ ಅರ್ಥ ಏನು ಅಂತೇಳಿ ಹೇಳಿದ್ರೆ, ಲಗ್ನಾಂಶಕಾತ್ ಗ್ರಹ ಯೋಗೇಕ್ಷಣ, ಇದರಲ್ಲಿ ಈ ಶ್ಲೋಕದಲ್ಲಿ ನಮಗೆ ಒಂದು ಪ್ರಾಣಿ ಇದ್ರೆ ಪ್ರಾಣಿಯ ಬಣ್ಣ ಯಾವುದು ಅಂತ. ಈಗ ಹಸು ಇರ್ತದೆ, ಕೆಲವು ಹಸುಗಳಲ್ಲಿ ಒಂದೇ ಬಣ್ಣ ಇರ್ತದೆ, ಕೆಲವು ಹಸುಗಳಲ್ಲಿ ತುಂಬಾ ಬಣ್ಣ ಮಿಶ್ರಿತವಾಗಿರ್ತದೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಬಣ್ಣಗಳೆಲ್ಲ ಇರ್ತದೆ. ಈ ಬಣ್ಣಗಳು ಎಷ್ಟಿರ್ತದೆ, ಮತ್ತೆ ನಾಯಿಗಳಲ್ಲಿಯೂ ಹಾಗೆ ಕೆಲವು ಪ್ರಾಣಿಗಳಲ್ಲಿ ಹಾಗೆ ಬೇರೆ ಬೇರೆ ಬಣ್ಣಗಳು. ಕೆಲವು ಹುಲಿಗಳು ಅದರ ಬಣ್ಣ ಸೇಮ್ ಇರ್ತದೆ, ಸಿಂಹ ಬಣ್ಣವು ವ್ಯತ್ಯಾಸ ಏನು ಇರುವುದಿಲ್ಲ. ಕೆಲವು ಪ್ರಾಣಿಗಳದ್ದು ಅದೇ ಬಣ್ಣ ಇರ್ತದೆ, ಕರಡಿ ಕಪ್ಪೆ ಇರ್ತದೆ, ಅದರಲ್ಲಿ ಬೇರೆ ಬಣ್ಣದ್ದು ಬರುವುದಿಲ್ಲ. ಈ ಬೇರೆ ಬಣ್ಣದ್ದು ಬರುವಂತದ ಪ್ರಾಣಿಗಳದ್ದು ವಿಷಯ ಈ ಶ್ಲೋಕದಿಂದ ನಾವು ನೋಡಬಹುದು. ಹೇಗೆ ನೋಡುವಂಥದ್ದು ಅಂತ ಕೇಳಿದ್ರೆ, ವಿಯೋನವು ಬಲಯುಕ್ತೈಃ ವಿಯೋನವು, ಹಿಂದಿನ ನಮಗೆ ಶ್ಲೋಕಗಳ ಇದು ವಿಯೋನಿ ಲಗ್ನ ಆಗಿರಬೇಕು. ಮತ್ತೆ ಯಾರು ಬಲಯುಕ್ತ ಗ್ರಹರಿದ್ದಾರೋ ಅವರು ಒಂದೋ ನೋಡ್ಬೇಕು, ಇಲ್ಲ ಲಗ್ನಕ್ಕೆ ಬಲ ಇರಬೇಕು. ಲಗ್ನಾಂಶಕಾತ ಗ್ರಹ ಯೋಗ ಅಂದ್ರೆ ಲಗ್ನದಲ್ಲಿ ಯಾರು ಗ್ರಹನಿದ್ದಾನೋ ಆ ಗ್ರಹನು ಬಲಯುಕ್ತನಾಗಿರ್ಬೇಕು. ಆಗ ಅವನಿಗೆ ಹೇಳಿರ್ತಕ್ಕಂಥ ಬಣ್ಣಗಳು, ಈ ಗ್ರಹರಿಗೆ ಬಣ್ಣವನ್ನು ಹೇಳಿದ್ದಾರೆ, ನೆನಪುಂಟ ನಿಮ್ಗೆ? ಒಂದು ಇನ್ನೊಂದು ಕಡೆ ಹೇಳಿದ್ದಾರೆ, ರಕ್ತಶ್ಯಾಮ ಭಾಸ್ಕರೋ ಸರಿ. ಅಲ್ಲಿ ಗ್ರಹರಿಗೆ ಹೇಳಿದ್ದಾರೆ. ಈಗ ಲಗ್ನದಲ್ಲಿ ಯಾರು ಗ್ರಹರಿದ್ದಾರೆ ಅಂತ ನೋಡ್ಕೊಳ್ಬೇಕು. ಲಗ್ನದಲ್ಲಿ ಕುಜ ಇದ್ದರೆ
ಆಗ ಕೆಂಪು ಬಣ್ಣವನ್ನು ಹೇಳಬೇಕು. ರಕ್ತಶ್ಯಾಮೋ ಭಾಸ್ಕರೋ ಗೌರ ಇಂದೋನಾತಿಚ್ಚಾಂಗೋ ರಕ್ತ ಗೌರಶ್ಚ ವಕ್ರಃ. ವಕ್ರನಿಗೆ ರಕ್ತ ಗೌರ ಅಂದ್ರೆ ಬಿಳಿ ಸ್ವಲ್ಪ ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಕುಜನಿಂದ ಚಿಂತನೆ ಮಾಡುವಂಥದ್ದು. ಅಂತಹ ಪ್ರಾಣಿ ಆಗಿರ್ತದೆ ಅಂತೇಳಿ ಹೇಳಬಹುದು. ಆ ಬಣ್ಣದ ಪ್ರಾಣಿಯನ್ನ ಚಿಂತನೆ ಮಾಡಬಹುದು. ಇನ್ನು ಅವನು ಬಲಯುತನಾಗಿರ್ಬೇಕು ಅಥವಾ ಗ್ರಹ ದೃಷ್ಟಿ ಲಗ್ನಕ್ಕೆ ಬಿದ್ದಿರ್ಬೇಕು. ಲಗ್ನ ಅಂತ ಯಾವ್ದನ್ನಾದ್ರೂ ಒಂದನ್ನು ಇಟ್ಕೊಂಡ್ರೆ, ಈಗ ಪ್ರೆಸೆಂಟಿನ ಸ್ಥಿತಿಯಲ್ಲಿ ನೀವು ಇವತ್ತಿನ ಗ್ರಹ ಸ್ಥಿತಿ ಎಲ್ಲ ನೆನಪುಂಟ ನಿಮಗೆ? ಮಕರ ಲಗ್ನವಾಗಿ ಬಂದಿದೆ. ಮಕರ ಲಗ್ನದಲ್ಲಿ ಸಪ್ತಮದಲ್ಲಿ ನಮಗೆ ಕುಜ ಇದ್ದಾನೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿ ಕುಜ ಇದ್ದಾನೆ. ಮಕರ ರಾಶಿಗೆ ಕುಜನ ದೃಷ್ಟಿ ಇದೆ. ಅಥವಾ ನಮಗೆ ತುಲಾ ರಾಶಿ ಅಂತ ಇಟ್ಕೊಂಡ್ರಾಗ್ಲೂ ಚತುರ್ಥ ದೃಷ್ಟಿ ಕುಜನದ್ದಿದೆ. ಅಂತ ಕುಜನದ್ದೇ ದೃಷ್ಟಿ ಬೇಕು ಅಂತಿಲ್ಲ. ಈಗ ಶನಿಯದ್ದು ನೋಡುವ. ಸಿಂಹ ರಾಶಿ ಲಗ್ನವಾಗಿ ಬಂತು. ಸಿಂಹ ರಾಶಿಗೆ ನಮಗೆ ಶನಿಯ ದೃಷ್ಟಿ ಇದೆ, ಸಪ್ತಮ ದೃಷ್ಟಿ ಇದೆ. ಈ ರೀತಿಯಲ್ಲಿ ಬಂದಾಗ ಕಪ್ಪು ಬಣ್ಣವನ್ನ ಚಿಂತನೆ ಮಾಡ್ಬೋದು. ನಮಗೆ ಶನಿಯಿಂದಾಗಿ ನೀಲ ಮತ್ತೆ ಕಪ್ಪು ಬಣ್ಣವನ್ನ ಹೇಳ್ತಾರೆ. ವರ್ಣಾಸ್ತಾಮ್ರಲ್ಲಿ ಕಪ್ಪನ್ನ ಹೇಳ್ತಾರೆ. ರಕ್ತ ಶ್ಯಾಮೋ ಭಾಸ್ಕರ ಗೌರ ಇಂದು ಆತಿತ್ಸಾಂಗೋ ರಕ್ತ ಗೌರಶ್ಚ ವಕ್ರಃ ಪೂರ್ವ ಶ್ಯಾಮೋ ಗೌರ ಗಾತ್ರ ಶ್ಯಾಮ ಶತ್ರು ಭಾಸ್ಕರಿ ಕೃಷ್ಣ ದೇಹ ಭಾಸ್ಕರ ಕೃಷ್ಣ ದೇಹ. ಹೇಳಿ ನಮಗೆ ಕಪ್ಪನ್ನು ಹೇಳ್ತಾರೆ. ಅದರಿಂದಾಗಿ ಶನಿಯಿಂದ ಬಂದ್ರೆ ಕಪ್ಪಾದ ದನವನ್ನ ಚಿಂತನೆ ಮಾಡಬಹುದು. ಇಲ್ಲ ನಮಗೆ ಲಗ್ನದಲ್ಲಿಯೂ ಗ್ರಹ ಇರ್ಲಿಲ್ಲ, ಲಗ್ನಕ್ಕೂ ಯಾವ ಗ್ರಹನದ್ದು ದೃಷ್ಟಿ ಇರ್ಲಿಲ್ಲ, ಇವಾಗ ಎಂತ ಹೇಳುದು ಅಂತ ಬಂದ್ರೆ ಆ ಸಂದರ್ಭದಲ್ಲಿ ಈಗ ನಮಗೆ ಇವತ್ತಿನ ರಾಶಿಯಲ್ಲಿ ನಮಗೆ ಯಾವ ಗ್ರಹರ ದೃಷ್ಟಿ ಇಲ್ಲದ ಲಗ್ನ, ಉದಯ ಇಲ್ಲದ ಲಗ್ನ ಯಾವುದಿಲ್ಲ ಅಂತ ಕಾಣುತ್ತದೆ. ಇವತ್ತು ಎಲ್ಲ ಸಾಮಾನ್ಯ ಹಂಚಿಕೊಂಡು ಗ್ರಹರಿದ್ದಾರೆ. ಕೆಲವು ಸಲ ಒಂದೇ ರಾಶಿಯಲ್ಲಿ 3-4 ಗ್ರಹ ಬರ್ತದೆ, ಹಾಗೆ ಕೆಲವು ಸಲ ಆ ರೀತಿ ಬರ್ತದೆ. ಆ ರೀತಿಯಲ್ಲಿ ಬಂದಾಗ ಒಂದು ರಾಶಿಯಲ್ಲಿ ಲಗ್ನದಲ್ಲಿ ಯಾರೂ ಗ್ರಹರಿಲ್ಲ, ಮತ್ತೆ ಯಾವ ಗ್ರಹನ ದೃಷ್ಟಿಯೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಲಗ್ನಾಂಶಕಾತ್, ಲಗ್ನದ ಅಂಶಕ ಯಾವ ರಾಶಿಗೆ ಬಂದಿರ್ತದೋ, ಈಗ ನೀವೊಂದು ಜ್ಯೋತಿಷ್ಯ ಸೋಪಾನದಲ್ಲಿ ಒಂದು ಕುಂಡಲಿ ನೋಡಿದ್ರಲ್ಲ, ಆ ಕುಂಡಲಿಯಲ್ಲಿ ಲಗ್ನ ಎಲ್ಲಿಗೆ ಇತ್ತು ನಮಗೆ ನೆನಪುಂಟ? ಕುಂಭದಲ್ಲಿ ಅನ್ಸುತ್ತೆ ಆಚಾರ್ಯ. ಲಗ್ನಾಂಶಕ ಕುಂಭದಲ್ಲಿ ಬಂದಿತ್ತು ಈಗ. ಹೌದಾಚಾರ್ಯ. ಸರಿ. ಯಾವ ಇದಕ್ಕೆ ಕುಂಭಕ್ಕೆ ಹೇಗೆ ಬಂದಿತ್ತು? ವೃಷಭ ಲಗ್ನ ಬಂದು ಅಲ್ವಾ, ಕುಂಭಾಂಶಕ ಬಂದಿತ್ತು. ಲಗ್ನ ಕೃತಿಕಾ 3 ಅಂತ ಬಂದದಲ್ಲ ಲಗ್ನ. ವೃಷಭದಲ್ಲಿ ಲಗ್ನ ವೃಷಭದಲ್ಲಿ ಲಗ್ನ ಇದೆ, ನವಾಂಶ ಕುಂಭಕ್ಕೆ ಬಂದಿದೆ. ಕುಂಭಕ್ಕೆ ಬಂದಿದೆ. ಕೆಲವರ ಹಿಂದಿನ ಪಾಠದಲ್ಲಿ ಇರ್ಲಿಲ್ಲ ಅಂತದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಕೃತಿಕಾ 3 ಅಂತೇಳಿ ನಮಗೆ ಲಗ್ನದ ಕೃತಿಕಾ ನಕ್ಷತ್ರ 3ನೇ ಪಾದದಲ್ಲಿ ಇತ್ತು. ಆಗ ಕೃತಿಕಾ ನಕ್ಷತ್ರದಲ್ಲಿ ಇದ್ರೆ ನಮಗೆ ವೃಷಭ ರಾಶಿಯಲ್ಲಿ ಲಗ್ನ, ಅದರ ಅಂಶಕವು ಕುಂಭ ರಾಶಿಗೆ ಬರ್ತದೆ. ಆಗ ಕುಂಭ ರಾಶಿಗೆ ಯಾವ ವರ್ಣವನ್ನು ಹೇಳಿದ್ದಾರೋ ಆ ವರ್ಣವನ್ನು ಹೇಳಬೇಕು. ಕುಂಭ ರಾಶಿಗೆ ಯಾವ ವರ್ಣ ಹೇಳಿದ್ದಾರೆ ನೆನಪುಂಟಾ? ಎಲ್ಲಿ ಹೇಳಿದ್ದಾರೆ? ಧೂಮ್ರವರ್ಣ. ಅದೇ ಅದರ ಶ್ಲೋಕ ಪೂರ್ತಿ ಬೇಕಾ ನನಗೆ? ಮೇಷದಿಂದ ಹಿಡ್ಕೊಂಡು ಕುಂಭದವರೆಗೆ, ಮೀನದವರೆಗೆ ಹೇಳಬೇಕು. ರಕ್ತ ಶ್ವೇತ ಶುಕತನು ನಿಭಾ ಪಾಟಲೋ ಧೂಮ್ರಪಾಂಡು ಚಿತ್ರ ಕೃಷ್ಣ ಕನಕ ಸದೃಶ ಪಿಂಗಲ ಕರ್ಪೂರಶ್ಚ ಬಭ್ರು ಸ್ವಚ್ಛ ಪ್ರಥಮ ಭವನಾದ್ಯೇಷು ವರ್ಣ ಪ್ಲವತ್ವಂ ಶೇಷ ಶಾಕ್ಯಂ ದಿನಕರಯುತಾತ್ ಭಾತ್ ದ್ವಿತೀಯಂ ಚ ವೇಶ್ವಿ. ಸರಿ, ಕುಂಭರಾಶಿ ಯಾವುದು ಬರ್ತದೆ? ಬಭ್ರುವರ್ಣ ಬರ್ತದೆ. ಇನ್ನು ಮೇಷರಾಶಿಯಲ್ಲಿ ಅವರಿಗೆ ಅಂಶಕ ಬಂತು ಅಂತ ಹೇಳಿದ್ರೆ ರಕ್ತಃ, ಕೆಂಪು ಬಣ್ಣವನ್ನು ಹೇಳ್ಬೇಕು. ವೃಷಭ ರಾಶಿ ಬಂದ್ರೆ ಶ್ವೇತಃ. ಹೀಗೆ ರಾಶಿಗೆ ನಾವು ಇನ್ನೇ ಬಣ್ಣವನ್ನು ನೋಡಿದ್ದೇವೆ. ಆ ಬಣ್ಣವನ್ನು ನಾವು ನೋಡಿಕೊಂಡು ಅಂತಹ ಬಣ್ಣದ ಪ್ರಾಣಿ ಅಂತೇಳಿ ಹೇಳ್ಬೇಕು. ಇಲ್ಲ ಒಂದು ರಾಶಿಗೆ 2-3 ಗ್ರಹರ ದೃಷ್ಟಿ ಬರ್ತದೆ ಅಲ್ವಾ ಕೆಲವು ಸಂದರ್ಭದಲ್ಲಿ. ಈಗ ಇವತ್ತು ನಮಗೆ ಸಿಂಹ ರಾಶಿಗೆ ಚಂದ್ರನ ದೃಷ್ಟಿಯೂ ಉಂಟು, ಶನಿಯ ದೃಷ್ಟಿಯೂ ಉಂಟು. ಹಾಗೆ ಮತ್ತೆ ಚಂದ್ರ ದಶಮ, ಸರಿ,
ಸರಿ. ಹಾಗೆ ಈಗ ಸಿಂಹ ರಾಶಿಗೆ ಚಂದ್ರ ಮತ್ತೆ ಶನಿ ಎರಡು ಗ್ರಹರ ದೃಷ್ಟಿ ಉಂಟು. ಆಗ ಯಾವ ಬಣ್ಣವನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಆಗ ಒಂದೋ ಬಲಿಷ್ಠನಾಗಿರತಕ್ಕಂಥ ಗ್ರಹರ ವರ್ಣವನ್ನು ಅಥವಾ ಎರಡು ವರ್ಣವನ್ನು ಕೂಡ ಹೇಳ್ಬೇಕು. ಈಗ ಪ್ರಾಣಿಗಳಲ್ಲಿ ಎರಡು ಮೂರು ವರ್ಣಗಳು ಇರ್ತದಲ್ಲ, ಹಾಗೆ ಮೂರು ಜನ ಗ್ರಹರ ದೃಷ್ಟಿ ಇದ್ರೆ ಮೂರು ಬಣ್ಣಗಳನ್ನು ಕೂಡ ಹೇಳುವಂತ ಕ್ರಮಗಳು ಉಂಟು. ಇನ್ನು ದೃಷ್ಟ್ಯ ಸಮಾನಾಂ ಪ್ರವದೇಚ್ಚ ಸಂಖ್ಯಾ, ಅದೇ ಆಯ್ತಾ, ಅದರ ಅರ್ಥ ನಾನು ಹೇಳಿದ್ದು. ಎಷ್ಟು ಗ್ರಹರು ದೃಷ್ಟಿಯನ್ನು ಕೊಟ್ಟಿರ್ತಾರೋ ಲಗ್ನಕ್ಕೆ, ಅಷ್ಟು ಬಣ್ಣಗಳನ್ನ ನಾವು ಆ ಪ್ರಾಣಿಯಲ್ಲಿ ಹೇಳಬೇಕು. ತತ್ಸಮಾನವಾಗಿರ್ತಕ್ಕಂತಹ ವರ್ಣಗಳನ್ನು, ಅಂದ್ರೆ ಶನಿಯ ದೃಷ್ಟಿ ಬಂದ್ರೆ ಕಪ್ಪು, ಚಂದ್ರನ ದೃಷ್ಟಿ ಬಂದ್ರೆ ನಮಗೆ ಯಾವ ವರ್ಣ? ಶ್ವೇತವರ್ಣ. ಬಿಳಿ ಬಿಳಿ. ಅದೇ ವರ್ಣಾಸ್ತಾಮ್ರ ಸಿತಾತಿ ರಕ್ತ ಹರಿತ ಅಲ್ವಾ, ಅಲ್ಲಿಯೂ ಸಿತವಣ್ಣ. ರಕ್ತ ಶ್ಯಾಮ ಭಾಸ್ಕರೋ ಗೌರ ಇಂದು ಸಾಮಾನ್ಯ ಬಿಳಿ ಬಣ್ಣವನ್ನೇ ಹೇಳುವಂಥದ್ದು. ಸರಿ, ಈ ಎರಡು ಬಣ್ಣದ ಪ್ರಾಣಿಯನ್ನ ಹೇಳಬೇಕು ನಾವು. ಮತ್ತೆ ಬೆಕ್ಕುಗಳಲ್ಲಿ ಕೂಡ ಬೇರೆ ಬೇರೆ ವರ್ಣಗಳಿರ್ತದೆ. ಬೆಕ್ಕು ಸಾಮಾನ್ಯ ಇಂಥ ಪ್ರಾಣಿಗಳಲ್ಲಿ ಇರ್ತದೆ. ಕೆಲವು ಪ್ರಾಣಿಗಳಲ್ಲಿ ಒಂದೇ ರೀತಿಯ ವರ್ಣಗಳಿರ್ತದೆ. ರೇಖಾಂಬದೆ ಸ್ಮರ ಸಂಸ್ಥೈಷ್ಟ ಪೃಷ್ಠೆ. ಇನ್ನು ಕೆಲವು ಪ್ರಾಣಿಗಳಿಗೆ ಬೆನ್ನಿನಲ್ಲಿ ಒಂದು ಲೈನ್ ಇರ್ತದೆ ಅಲ್ವಾ, ನೀವು ನೋಡಿರ್ಬೋದು. ಒಂದು ಬಣ್ಣದಲ್ಲಿ ರೇಖೆ ಇರ್ತದೆ, ರೇಖೆ ತರ ಅಳಿಲಿನಲ್ಲಿ ಇರ್ತದೆ. ಅಲ್ಲದೆ ಈಗ ದನಗಳಲ್ಲಿ ಕೂಡ ಕೆಲವು ಒಂದು ರೇಖೆ ಹಾಗೆ ಬರ್ತದೆ ಪೃಷ್ಠಭಾಗದಲ್ಲಿ. ಕೆಲವು ಪ್ರಾಣಿಗಳಲ್ಲಿ ಇರ್ತದೆ. ಅಂತ ರೇಖೆಗಳನ್ನು ನಮಗೆ ಸಪ್ತಮ ರಾಶಿಯಲ್ಲಿ ಯಾವ ಗ್ರಹರಿದ್ದಾರೆ ಆ ಗ್ರಹರ, ಈಗ ಸಿಂಹ ಲಗ್ನ ಅಂತ ಹೇಳಿ ಅಲ್ಲಿ ಅದು ಬಂದ್ರೆ ಸಪ್ತಮ ರಾಶಿಯಲ್ಲಿ ಶನಿ ಮತ್ತೆ ಚಂದ್ರ ಇದ್ದಾರೆ. ಆ ಗ್ರಹರಿಗೆ ಹೇಳಿದ ಒಂದು ಕಪ್ಪು ಬಣ್ಣದ ರೇಖೆ ಮತ್ತೆ ಬಿಳಿ ಬಣ್ಣದ ರೇಖೆ ಆ ಪ್ರಾಣಿಗೆ ಇದೆ ಅಂತೇಳಿ ನಾವು ಚಿಂತನೆ ಮಾಡ್ಬೇಕು. ಎಲ್ಲಿದೆ ಅಂತ ಹೇಳಿದ್ರೆ ಪೃಷ್ಠ ಅಂತ ಹೇಳಿದ್ರೆ ಬೆನ್ನಿನ ಭಾಗದಲ್ಲಿ ಇರ್ತದೆ ಅಂತೇಳಿ ಚಿಂತನೆ ಮಾಡ್ಬೇಕು. ಹೀಗಿದ್ದಾಗ ಸ್ವರ ಸಂಸ್ಥೈಶ್ಚ, ಚಕಾರ ಉಂಟಲ್ಲ, ಚಕಾರದಿಂದ ಒಂದು ಅರ್ಥ, ವಿಶೇಷ ಅರ್ಥ ಸೂಚನೆ ಆಗ್ತದೆ ಇದರಿಂದ. ಏನು ಅಂತೇಳಿ ಹೇಳಿದ್ರೆ, ನಿಮಗೆ ಸಪ್ತಮ ರಾಶಿಯಲ್ಲಿ ಗ್ರಹರು ಬಂದಿದ್ರೆ ಆಗ ಬೆನ್ನಿನಲ್ಲಿ ನೀವು ದೃಷ್ಟಿ ರೇಖೆಯನ್ನು ಹೇಳುದಾದ್ರೆ, ಗ್ರಹರು ಲಗ್ನದಲ್ಲಿದ್ರೆ ಆಗ ಪೃಷ್ಠದ ಸರಿ ಉಲ್ಟಾ ಅಂದ್ರೆ ಮುಖದಲ್ಲಿ ನಮಗೆ ರೇಖೆ ಅಂತೇಳಿ ಹೇಳಬೇಕು ಅಂತ ಹೇಳುವ ಅಭಿಪ್ರಾಯ ವ್ಯಾಖ್ಯಾನಕಾರರು ಹೇಳ್ತಾರೆ. ಮುಖದಲ್ಲಿ ರೇಖೆ ಇದೆ ಅಂತೇಳಿ ಚಿಂತನೆ ಮಾಡುದು ಯಾವ್ದ್ರಿಂದ? ಲಗ್ನದಲ್ಲಿ ಯಾರಾದ್ರೂ ಗ್ರಹರಿದ್ರೆ ಮುಖದಲ್ಲಿ ರೇಖೆ ಉಂಟು ಅಂತೇಳಿ ಚಿಂತನೆ ಮಾಡಬೇಕು. ಸರಿ, ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗುವ. ಖಗೇ ದೃಗಾಣೆ ಬಲ ಸಂಯುತೆ ನವ ಗ್ರಹೇಣ ಯುಕ್ತೆ ಚರಭಾಂಶಕೋದಯೇ ಬುಧಾಂಶಕೆ ವಾ ವಿಹಗ ಸ್ಥಲಾಂಬುಜಾ ಶನಿಶ್ಚರೇನ್ ವೀಕ್ಷಣ ಯೋಗ ಸಂಭವ. ಪಕ್ಷಿಯ ಜನ್ಮ ಹೇಗೆ ಆಗ್ತದೆ ಅಂತೇಳಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಖಗ ಅಂತ ಹೇಳಿದ್ರೆ ಪಕ್ಷಿ, ಖ ಅಂತ ಹೇಳಿದ್ರೆ ಆಕಾಶ, ಆಕಾಶದಲ್ಲಿ ಗಮನ ಮಾಡುವಂಥದ್ದು ಖಗ. ಯಾವುದು? ಹಕ್ಕಿ. ಆಯ್ತಾ, ಹಕ್ಕಿಗಳಿಗೆ ಖಗ ಅಂತೇಳಿ ಹೆಸರು. ಖಗೇ ದೃಗಾಣೆ ಅಂದ್ರೆ ಪಕ್ಷಿ ದ್ರೇಕಾಣಗಳು ಅಂತೇಳಿ ಇದೆ. ಕೆಲವು ದ್ರೇಕಾಣಗಳು, ಒಂದು ರಾಶಿಯಲ್ಲಿ ಎಷ್ಟು ದ್ರೇಕಾಣಗಳು ಬರ್ತದೆ ಗೊತ್ತುಂಟಾ? 3 ದ್ರೇಕಾಣ. 3. ಅದೇ, ಒಂದು ರಾಶಿಯಲ್ಲಿ 3 ದ್ರೇಕಾಣ ಬರ್ತದೆ. ಹಾಗೆ 3 ಹೀಗೆ ದ್ರೇಕಾಣ ಸ್ವರೂಪಗಳನ್ನ ನಿಮಗೆ ಕೊನೆಯಲ್ಲಿ, ಅಧ್ಯಾಯ ಕೊನೆಯಲ್ಲಿ ಒಂದು ಸಲ ಜಾತಕ ಆದವರಿಗೆ ಆಗಿದೆ. ಅಂತೂ ಮಿಥುನ ರಾಶಿಯ 2ನೇ ದ್ರೇಕಾಣ, ಅದನ್ನ ಬೇಕಾದ್ರೆ ನೀವು ನೋಡ್ಬೋದು, ಕೊನೆಯಲ್ಲಿ ಇರ್ಬೇಕು ಕಾಣ್ತಾ ಇತ್ತು. ಮಿಥುನ ರಾಶಿಯ 2ನೇ ದ್ರೇಕಾಣ ನಮಗೆ ಪಕ್ಷಿ ದ್ರೇಕಾಣ ಆಗಿರ್ತದೆ. ಸಿಂಹ ರಾಶಿಯ 1ನೇ ದ್ರೇಕಾಣ ನಮಗೆ ಪಕ್ಷಿ ದ್ರೇಕಾಣ. ತುಲಾ ರಾಶಿಯ 2ನೇ ದ್ರೇಕಾಣ ನಮಗೆ ಪಕ್ಷಿ ದ್ರೇಕಾಣ. ಕುಂಭರಾಶಿಯ 1ನೇ ದ್ರೇಕಾಣ ನಮಗೆ ಪಕ್ಷಿ ದ್ರೇಕಾಣ ಆಗಿರ್ತದೆ. ಮಿಥುನ ರಾಶಿ 2ನೇ ದ್ರೇಕಾಣ ಯಾವುದು ಅಂತ ಹೇಳಿದ್ರೆ, ಅದರ ಸ್ವರೂಪವನ್ನು ಹೇಳ್ಬೇಕಾದ್ರೆ ಉದ್ಯಾನ ಸಂಸ್ಥ ಕವಚಿ ಧನುಷ್ಮಾನ್ ಚುರೋಸ್ತ್ರಧಾರಿ ಗರುಡಾನನಶ್ಚ ಅಂತೇಳಿ ಹೇಳ್ತಾರೆ. ಗರುಡಾನನ ಅಂತೇಳಿ, ಗರುಡ ಪಕ್ಷಿ ಅಲ್ವಾ, ಗರುಡನ ಹಾಗೆ ಮುಖವುಳ್ಳವನಾಗಿರ್ತಾನೆ ಅಂತ ಹೇಳುವಂತ ವಿಷಯಗಳನ್ನ ಹೇಳ್ತಾರೆ. ಗರುಡಾನನ ಅಂತ ಬಂದ ತಕ್ಷಣ ಅಂದ್ರೆ ಪಕ್ಷಿಯ ಹೆಸರು ಬಂದ್ರೆ ಸಾಕಲ್ಲಿ ನಮ್ಗೆ. ಪಕ್ಷಿ ಅಥವಾ ಪಕ್ಷಿಯ ಅದೇ ಒಂದು ಶಬ್ದದಿಂದ ಪಕ್ಷಿಯನ್ನು ಸೂಚನೆ ಮಾಡಿರ್ತಾರೆ.
ಅಂತಾದ್ರೇಕಾಣಗಳೆಲ್ಲ ಪಕ್ಷಿದ್ರೇಕಾಣ ಅಂತ ಅರ್ಥ. ಅದು ಉದ್ಯಾನ ಸಂಸ್ಥೆ ಕವಚಿ ಧನುಷ್ಮಾನ್ ಶೂರ ಅಸ್ತ್ರಧಾರಿ ಇದೆಲ್ಲ ಪುರುಷ. ಅದು ಪುರುಷದ್ರೇಕಾಣವೂ ಹೌದು, ನರದ್ರೇಕಾಣವೂ ಹೌದು, ಪಕ್ಷಿದ್ರೇಕಾಣವೂ ಹೌದು. ಅದು ಇನ್ನು ಸಿಂಹ ಸಿಂಹ 1ನೇ ದ್ರೇಕಾಣ. ಶಾಲ್ಮಲೇರು ಪರಿಕೃದ್ರ ಜಂಬುಕೌ ಶ್ವಾನರಶ್ಚ ಮಲಿನಾಂಬರಾನ್ವಿತಃ ರೌತಿ ಮಾತ್ರ ಪಿತೃವಿಪ್ರಯೋಜಿತಃ ಸಿಂಹ ರೂಪಮಿದಮಾದ್ಯ ಮುಚ್ಯತೆ ಅಂತೇಳಿ 1ನೇ ದ್ರೇಕಾಣವನ್ನು ಹೇಳ್ತಾರೆ. ಶಾಲ್ಮಲೇರು ಪರಿಗೃಧ್ರ ಅಂತೇಳಿ ಬಂದಿದೆ, ಗಿಡುಗ. ಆದ್ರಿಂದಾಗಿ ಪಕ್ಷಿದ್ರೇಕಾಣ ಆಗ್ತದೆ ಇದು. ಇನ್ನು ತುಲಾರಾಶಿ 2ನೇ ದ್ರೇಕಾಣದ ಸ್ವರೂಪ ಹೇಳಬೇಕಾದ್ರೆ ಕಲಶಂ ಪರಿಗೃಹ್ಯ ವಿನಿಷ್ಪತಿತಂ ಸಮಭೀಪ್ಸತಿ ಗೃಧ್ರ ಮುಖ ಪುರುಷ ಅಂತೇಳಿ ಹೇಳ್ತಾರೆ. ಗೃಧ್ರ ಮುಖ, ಆದ್ರಿಂದಾಗಿ ಇದು ಪಕ್ಷಿದ್ರೇಕಾಣ. ಇನ್ನು ಕುಂಭರಾಶಿಯ 1ನೇ ದ್ರೇಕಾಣ. ಸ್ನೇಹ ಮಧ್ಯ ಜಲಭೋಜನ ಮಿಷ ವ್ಯಾಕುಲೀಕೃತ ಮನಾಸ ಕಂಬಲಃ ಕುಂಭ ಮುದ್ವಹತಿ ರತ್ನ ಚಿತ್ರಿತಂ ಸ್ಕಂಧಗಂ ಮಕರರ ಕುಂಭರಾಶಿಗೆ ಸ್ನೇಹ ಕೋಶ ವಸುನೋಜಿನಾನ್ವಿತೋ ಅದೇ ಅಲ್ವಾ, ಗೃಧ್ರತುಲ್ಯ ಪದನೋಕಟಾದಿಜಃ. ಸರಿ, ಅದು 2 ತೂಪಕ ಕೋಶಕ ಕೌಶಿಕೀಯ ವಸನೋಜಿನಾನ್ವಿತೋ ಗೃಧ್ರತುಲ್ಯ ವಸನೋ ಘಟಾದಿಜಃ ಗೃಧ್ರತುಲ್ಯ ವದನೋ ಘಟಾದಿಜಃ ಅಂತ ಹೇಳಿ ಇರ್ತದೆ. ಸರಿ, ಈ ದ್ರೇಕಾಣವು ಕೂಡ ನಮಗೆ ಪಕ್ಷಿದ್ರೇಕಾಣ ಆಗಿರ್ತದೆ. ಸ್ನೇಹ ಮಧ್ಯ ಜಲಭೋಷಣ ಮಿಷವ್ಯಾಕುಲೀಕೃತ ಮನಾಸ ಕಂಬಲಃ ಕೌಶಿಕೇಯ ವಸನೋಜಿನಾನ್ವಿತೋ ಗೃಧ್ರತುಲ್ಯ ವದನೋ ಘಟಾದಿಜಃ ಗೃಧ್ರತುಲ್ಯ ವದನಃ ಅಂತೇಳಿ ಬಂದಿದೆ ಅಲ್ಲಿ, ಗಿಡುಗಾದ್ರಿಂದಾಗಿ ನಮಗೆ. ರಾಜಲಕ್ಷ್ಮಿ ಮೇಡಮ್, ನೀವು ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ದು ಯಾವಾಗ್ಲೂ ನಿಮ್ಮ ಹೆಸರೇ ನಮ್ಮ ಸ್ಕ್ರೀನ್ ಅಲ್ಲಿ ರಾರಾಜಿಸ್ತಾ ಇರ್ತಾರೆ. ಸರಿ, ಗೃಧ್ರ ತುಲ್ಯ ವದನ ಪಕ್ಷಿ ದ್ರೇಕಾಣ ಆಗಿರ್ತದೆ. ಇದೆಲ್ಲ ಈ 4 ರಾಶಿಯ ದ್ರೇಕಾಣಗಳು, ಈಗ ಹೇಳಿರುವಂತಹ ದ್ರೇಕಾಣಗಳು ನಮಗೆ ಪಕ್ಷಿದ್ರೇಕಾಣಗಳು. ಖಗೇಂದ್ರಗಾಣೆ ಈ ರೀತಿಯಲ್ಲಿ ಪಕ್ಷಿದ್ರೇಕಾಣ ಆಗಿರ್ಬೇಕು ಲಗ್ನ. ಈಗ ಹಾಗಿದ್ದಾಗ ನಮಗೆ ಲಗ್ನವು ಸಿಂಹ ರಾಶಿಯಲ್ಲಿ ಬಂದಾಗ ಅಥವಾ ಮಿಥುನ ರಾಶಿಯಲ್ಲಿ ಲಗ್ನ ಬಂತು, ಮಿಥುನ ಲಗ್ನ ಆಗಿತ್ತು, ಆದ್ರೆ ಅದರ ದ್ರೇಕಾಣ ಮಧ್ಯ ದ್ರೇಕಾಣ ಆಗಿರ್ಬೇಕು. ಅರ್ಥಾತ್ 10 ಡಿಗ್ರಿಯಿಂದ 20 ಡಿಗ್ರಿಯ ಒಳಗಡೆ ನಮಗೆ ಮಿಥುನ ರಾಶಿಯಲ್ಲಿ ಲಗ್ನವು ಬಂದಿದ್ದಾಗ ಆಗ ಅದು ಪಕ್ಷಿದ್ರೇಕಾಣ ಆಗ್ತದೆ. ಹಾಗೆ ಸಿಂಹ ರಾಶಿಯಲ್ಲಿ 1ನೇ ದ್ರೇಕಾಣ 1ರಿಂದ 10ರ ಒಳಗೆ ಆಗಿರ್ಬೇಕು. ತುಲಾ ರಾಶಿಯಲ್ಲಿ ಮಧ್ಯ ದ್ರೇಕಾಣ, ಅದು ಕೂಡ 10ರಿಂದ 20ರೊಳಗೆ ಆಗಿರ್ಬೇಕು. ಕುಂಭ ರಾಶಿಯಲ್ಲಿ 1ನೇ ದ್ರೇಕಾಣ, ಕುಂಭ ರಾಶಿಯಲ್ಲಿ 1ರಿಂದ 10 ಡಿಗ್ರಿಯ ಒಳಗಡೆ ನಮಗೆ ಲಗ್ನ ಬಂದಿದ್ರೆ ಅದು ಪಕ್ಷಿದ್ರೇಕಾಣ ಆಗಿರ್ತದೆ. ಈ ರೀತಿಯಲ್ಲಿ ಬಂದಾಗ ಖಗೆ ದೃಗಾಣೆ ಬಲಸಂಯುತೇನ ಗ್ರಹೇಣ ಯುಕ್ತೆ ಚರಭಾಂಶಕೋದಯೇ. ಇಲ್ಲಿ 3 ಯೋಗಗಳನ್ನ ಹೇಳ್ತಾ ಇದ್ದಾರೆ ಪಕ್ಷಿ ಹುಟ್ಲಿಕ್ಕೆ ಕಾರಣ. ಈ ಹಿಂದಿನ ಶ್ಲೋಕದ್ದು ನಾವು ಇಟ್ಕೊಳ್ಬೇಕು, ಯಾವ್ದನ್ನು ಕ್ರೂರಗ್ರಹಿ ಸುಬಲಿಭಿಹಿ ವಿಬಲೈಷ್ಟ ಸೌಮ್ಯೈ, ಆ ಲಕ್ಷಣವನ್ನು ಇಟ್ಕೊಳ್ಬೇಕು. ಆ ಲಕ್ಷಣವನ್ನು ಇಟ್ಕೊಂಡು, ಯಾಕಂದ್ರೆ ಪಕ್ಷಿ ಆಗ್ಬೇಕಾಗಿದ್ರು ಕೂಡ ಪ್ರಾಣಿಯಾಗೆ ಇರಲೇಬೇಕು. ಆ ಲಕ್ಷಣವನ್ನು ಇಟ್ಕೊಂಡು, ಅಂದ್ರೆ ಪಾಪಗ್ರಹರೆಲ್ಲ ಬಲಿಷ್ಠರಾಗಿರ್ಬೇಕು, ಶುಭಗ್ರಹರು ಬಲಹೀನರಾಗಿರ್ಬೇಕು, ಲಗ್ನವು ಪಕ್ಷಿದ್ರೇಕಾಣಿಯಲ್ಲಿ ಬಂದಿರಬೇಕು, ಅಂದ್ರೆ ಅಂಶಕೋದಯೆ, ಲಗ್ನಕ್ಕೆ ಚರರಾಶಿಯಲ್ಲಿ ಅಂಶಕ ಇರಬೇಕು, ಬಲಸಹಿತರಾಗಿರ್ತಕ್ಕಂಥ ಗ್ರಹರ ಯುತಿ ಬಂದಾಗ ನಮಗೆ ಪಕ್ಷಿ ಹುಟ್ಟುತ್ತದೆ ಅಂತೇಳಿ ಹೇಳಬೇಕು. ಒಂದು ಯೋಗ ಆಯ್ತು. ಇನ್ನೊಂದು ಯೋಗ ಒಂದು ನಮಗೆ ಖಗೇದೃಗಾಣೆ ಬಲ ಸಂಯುತೇನ ಅಂತ ಹೇಳುವಂಥದ್ದು, ಅಲ್ಲಿಗೆ ಒಂದು ಗ್ರಹೇಣ ಯುಕ್ತಿ ಪಕ್ಷಿದ್ರೇಕಾಣ ಅಂತ. ಕ್ರೂರ ಗ್ರಹೈಹಿ ಸುಬಲಿಭಿಹಿ ವಿಬಲ ಇಷ್ಟ ಸೌಮ್ಯ, ಅದನ್ನ ಇಟ್ಕೊಳ್ಬೇಕು, 3 ಲಕ್ಷಣಕ್ಕೂ ಇಟ್ಕೊಳ್ಬೇಕು. ಅರ್ಥಾತ್ ಪಾಪಗ್ರಹರು ಬಲಹೀನರಾಗಿರಬೇಕು,
ಪಾಪಗ್ರಹರು ಬಲಿಷ್ಠರಾಗಿರಬೇಕು, ಶುಭಗ್ರಹರು ಬಲಹೀನರಾಗಿರ್ಬೇಕು. ಲಗ್ನವು ಪಕ್ಷಿದ್ರೇಕಾಣೆಯಾಗಿದ್ದಾಗ ಬಲಸಂಯುತರಾಗಿರ್ತಕ್ಕಂತಹ ಗ್ರಹರು ಲಗ್ನದಲ್ಲಿದ್ದಾಗಲೂ ಪಕ್ಷಿಯು ಹುಟ್ಟುತ್ತದೆ. ಯಾವ ಪಕ್ಷಿ ಹುಟ್ಟುತ್ತದೆ ಅಂತ ಮುಂದೆ ನೋಡುವ. ಇನ್ನೊಂದು ನಮಗೆ ಕ್ರೂರ ಗ್ರಹರು ಬಲಿಷ್ಠರಾಗಿರಬೇಕು, ಒಳ್ಳೆ ಗ್ರಹರು ಬಲಹೀನರಾಗಿರಬೇಕು. ರಾಶಿಯು ಚರರಾಶಿ ಅಥವಾ ಚರ ನವಾಂಶವಾಗಿ ಬಂದು, ಅದಕ್ಕೆ ಈ 3 ಯೋಗಕ್ಕೂ ಕೂಡ ಶನಿ ಮತ್ತೆ ದೃಷ್ಟಿ ಬೇಕಾಗ್ತದೆ. ಶನೈಶ್ಚರಯನ್ ಕ್ಷಣಯೋಗ ಸಂಭವ, 3 ಯೋಗಗಳಿಗೂ ಕೂಡ ಶನಿ ಮತ್ತೆ ಚಂದ್ರನ ದೃಷ್ಟಿ ಅಥವಾ ಯೋಗ. ಒಂದು ಲಗ್ನದಲ್ಲಿ ಶನಿ ಅಥವಾ ಚಂದ್ರ ಇರಬೇಕು, ಅಥವಾ ಶನಿ ಅಥವಾ ಚಂದ್ರನ ದೃಷ್ಟಿ ಲಗ್ನಕ್ಕಿರಬೇಕು, ಹಗೆ ದೃಗಾಣೆ ಆಗಿರ್ಬೇಕು. ಆ ರೀತಿಯಾಗಿ ಬಂದಾಗಲೂ ಕೂಡ ನಮಗೆ ಪಕ್ಷಿ ಹುಟ್ಟುತ್ತದೆ. ಮತ್ತೊಂದು ಚರರಾಶಿಯಲ್ಲಿ ಅಂಶಕ, ಚರರಾಶಿ ಲಗ್ನ, ಚರರಾಶಿಯ ನವಾಂಶ, ಲಗ್ನದ ನವಾಂಶಕವು ಚರರಲ್ಲಿದ್ದಾಗಲೂ ಶನಿ ಗ್ರಹಣ ಮತ್ತೆ ಚಂದ್ರನ ದೃಷ್ಟಿ ಅಥವಾ ಯೋಗಗಳು ಸಂಭವಿಸಿದಾಗಲೂ ಪಕ್ಷಿ ಜನನ ಆಗ್ತದೆ. ಹಾಗೆ ಬುಧಾಂಶಕ್ಕೆ, ಬುಧನ ರಾಶಿಯಲ್ಲಿ ಲಗ್ನದ ನವಾಂಶಕ ಬುಧನ ರಾಶಿಯಲ್ಲಿ ಬಂದಿರಬೇಕು. ಅರ್ಥಾತ್ ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿಯಲ್ಲಿ, ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿ ಲಗ್ನದ ನವಾಂಶಕ ಇರಬೇಕು. ಆ ರೀತಿಯಲ್ಲಿ ಬಂದಂತಹ ಲಗ್ನಕ್ಕೆ ಶನಿ ಅಥವಾ ಚಂದ್ರನ ದೃಷ್ಟಿ ಅಥವಾ ಯೋಗಗಳಿದ್ದಾಗಲೂ ಕೂಡ ನಮಗೆ ಪಕ್ಷಿ ಜನ್ಮ ಅಂತ ಹೇಳಬೇಕು. 3 ಯೋಗ, ಒಂದು ಪಕ್ಷಿದ್ರೇಕಾಣವಾಗಿದ್ದು ಲಗ್ನಕ್ಕೆ ಶನೈಶ್ಚರನ ಯೋಗ ಅಥವಾ ಶನೈಶ್ಚರ ಅಥವಾ ಚಂದ್ರನ ದೃಷ್ಟಿ ಅಥವಾ ಯೋಗಗಳು ಬಂದಾಗಲೂ ಪಕ್ಷಿ ಹುಟ್ಟುತ್ತದೆ. ಹಾಗೆ ಇನ್ನೊಂದು ಚರರಾಶಿಯಲ್ಲಿ ಅಂಶಕ, ಚರರಾಶಿಯಲ್ಲಿ ಲಗ್ನವು ಚರರಾಶಿ ಆಗಿರ್ಬೋದು ಅಥವಾ ಚರಾಂಶಕ ಆಗಿರ್ಬೋದು. ಲಗ್ನ ಚರಭಾಂಶಕ ಉದಯ್, ಅಂದ್ರೆ ಚರರಾಶಿಯು ಲಗ್ನವಾಗಿರುವಂತದ್ದು ಚರ ನವಾಂಶಕವೂ ಆಗಿದ್ದಾಗ ಫಲಯುತೇನ ಗ್ರಹೇಣ ಅಂತ ಹೇಳಿದ್ರೆ ಶನೈಶ್ಚರೇಣ ಇಬ್ಬರು ಬಲಿಷ್ಠರಾಗಿ ನಮಗೆ ಅವರ ವೀಕ್ಷಣೆ ಮತ್ತೆ ಯೋಗಗಳ ಬಂದಿರಬೇಕು. ಮತ್ತೊಂದು ಬುಧನ, ಈ ಬುಧ ಮತ್ತೆ ಶನೈಶ್ಚರರ ಒಂದು ಸಂಬಂಧ ಅತಿ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ರಾಜೇಂದ್ರ ಪ್ರಭು ಅವರು ಮೀಟ್ ಮಾಡ್ತೀರಾ? ಸರಿ. ಹೇಳ್ತಾ ಇದ್ದೆ, ಬುಧ ಮತ್ತೆ ಶನೈಶ್ಚರನ ಯೋಗಗಳು ಪಕ್ಷಿಗೆ ಅತಿ ಮುಖ್ಯ, ಪಕ್ಷಿ ಜನ್ಮಕ್ಕೆ. ಶನೈಶ್ಚರ ಎಂದು ನಿಮಗೆ ಬಂದಿದೆ ಇದು. ಶನೈಶ್ಚರ ಎಂದು ಪುತ್ರವು ಪಕ್ಷಿ ಸಮಾನವು ಸರೀಸೃಪಶ್ಚಂದ್ರ ಚತುಷ್ಪದವು ಕುಜಾರ್ಕವು ದ್ವಿಪದವು ಭೃಗುದೇವ ಗುರು ಅಂತೇಳಿ ಇದು ಪಾಠದಲ್ಲಿ ಬಂದಿದೆ ಒಂದ್ಸಲ ನಿಮಗೆ. ಬುಧ ವಿಪ್ರಾದಿದ ಶುಕ್ರ ಗುಣ ಪಾಠದಲ್ಲಿ ಅದರಲ್ಲಿ ಬುಧ 5 ನಪುಂಸಕ, ಬುಧ ಸೂರ್ಯ ಸುತ ನಪುಂಸಕ ಆಗ್ತೀವಿ ಅಂತ ಹೇಳುವಂತದ್ರಲ್ಲಿ ಶನೈಶ್ಚರ ಎಂದು ಪುತ್ರ ಪಕ್ಷಿ ಸಮಾನವು ಅಂತ ಹೇಳಿ ಬಂದಿದೆ. ಅದರಿಂದಾಗಿ ಶನೈಶ್ಚರ ಮತ್ತೆ ಬುಧನ ಒಂದು ಯೋಗಗಳು ಪಕ್ಷಿ ಜನ್ಮಕ್ಕೆ ಅತಿ ಮುಖ್ಯ ಕಾರಣ ಆಗಿರ್ತದೆ. ಇಲ್ಲಿ ಎಲ್ಲಿಯಾದ್ರೂ ಶನೈಶ್ಚರನ ಯೋಗ ಅಥವಾ ದೃಷ್ಟಿ ಬಂದ್ರೆ ಸ್ಥಳ ಅಂದ್ರೆ ಭೂಮಿಯ ಮೇಲೆ ಇರುವಂತಹ ಹಕ್ಕಿಗಳನ್ನ ಚಿಂತನೆ ಮಾಡಬೇಕು. ಇನ್ನು ಚಂದ್ರನ ದೃಷ್ಟಿ ಅಥವಾ ಯೋಗಗಳು ಈ ಯೋಗಗಳಲ್ಲಿ ಬಂದರೆ ಜಲದ ಪಕ್ಷಿಯನ್ನು ಚಿಂತನೆ ಮಾಡಬೇಕು. ಬಟ್ ಇವತ್ತು ಶನಿ ಚಂದ್ರ ಒಟ್ಟಿಗಿದ್ದಾನೆ, ಅದರಿಂದಾಗಿ ಇಬ್ಬರ ದೃಷ್ಟಿಯು ಬಂದಿರುತ್ತದೆ ಇಲ್ಲಿ ಅವರ ಆಲಕ್ಷಣಕ್ಕೆ. ಆಗ ಸ್ಥಳ ಹಕ್ಕಿಯನ್ನು ಮತ್ತೆ ಜಲ ಹಕ್ಕಿಯನ್ನು ಎರಡನ್ನು ವಿಚಾರ ಮಾಡ್ಬೇಕು. ಆದ್ರೆ ಯಾರು ಬಲಿಷ್ಠ ತೀರ್ಮಾನ ತಗೊಳ್ಬೇಕು. ಈಗ ಬಟ್ ಶನೈಶ್ಚರನೇ ಬಲಿಷ್ಠ, ಯಾಕಂದ್ರೆ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋಣದಲ್ಲಿ ಇದ್ದಾನೆ. ಅದರಿಂದಾಗಿ ಶನೈಶ್ಚರ ಬಲಿಷ್ಠನಾಗಿರುತ್ತಾನೆ. ಅದರಿಂದಾಗಿ ಈಗೆಲ್ಲಿ ಆದ್ರೂ ಅಂತ ಯೋಗದಲ್ಲಿ ಹುಟ್ಟಿದ್ರೆ ಸ್ಥಳ ಪಕ್ಷಿಯನ್ನು ಚಿಂತನೆ ಮಾಡಬೇಕು. ಸ್ಥಳ ಪಕ್ಷಿಗಳು ಕೋಳಿ, ಕಾಗೆ ಇತ್ಯಾದಿ ಇವುಗಳೆಲ್ಲ ಸ್ಥಳ ಪಕ್ಷಿ. ಹಂಸ, ಬಕ,
ನೀರಿನಲ್ಲಿ ಇರ್ತಕ್ಕಂಥ ಒಂದಷ್ಟು ಪಕ್ಷಿಗಳಿದೆಯಲ್ಲ ಅದೆಲ್ಲ ಜಲ ಪಕ್ಷಿಗಳು ಅಂತ ಚಿಂತನೆ ಮಾಡ್ಬೇಕು. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೀಯಾತ್ಮವಿದಾಂಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿಯುಭಶ್ಚಾನೇಕಧಾ ಯಶ್ವತೋ ವಾಚಂ ನ ಸತತಾತ್ಮನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ.